ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯರು ಆದಂತಹ ಎಚ್ ಬಸವರಾಜ್ ಅವರ ಇವತ್ತು ಹುಟ್ಟುಹಬ್ಬ. ಭಾಳ ಸಂಭ್ರಮ ಸಡಗರದಿಂದ ಅವರೆಲ್ಲ ಅಭಿಮಾನಿಗಳು ಹಿತೈಷಿಗಳು ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾರೆ. ಅವರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ. ಅವರಿಗೆ ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯ ಅಧಿಕಾರ ಕೂಡ ಪಾಲಿಕೆ ಸಿಗಬೇಕು, ಒಳ್ಳೆಯ ಒಂದು ಡೆವಲಪ್ಮೆಂಟ್ನ ಮಾಡಬೇಕು ಆ ದೃಷ್ಟಿಯಿಂದ ಎಲ್ಲರೂ ಕೂಡ ಭಾಳ ಖುಷಿಯಾಗಿ ಬಂದು ವಿಶ್ ಮಾಡಿದ್ದಾರೆ. ವರ್ಷದಲ್ಲೂ ಕೂಡ ಬಸವರಾಜ್ ಅವರು ಒಳ್ಳೆಯ ಒಂದು ಕೆಲಸವನ್ನು ಮಾಡ್ತಾರೆ, ಸೇವೆಯನ್ನು ಮಾಡ್ತಾರೆ. ಹಾಗೆ ಮುಂದುವರಿ ಅಂತ ಕೇಳ್ತೀವಿ. ಧನ್ಯವಾದ. ಮಾಧ್ಯಮ ಮಿತ್ರರಲ್ಲಿ ವಂದಿಸುತ್ತಾ ನಮ್ಮ OBC ಅಧ್ಯಕ್ಷರಾದ ವೆಂಕಟೇಶ್ ಅವರೇ ಮತ್ತು ರಾಮನಗರ ಮಾಜಿ ಅಧ್ಯಕ್ಷರಾದ ಕೃಷ್ಣರಾಜ್ ಅವರೇ, ಇತರೆ ಸ್ನೇಹಿತರುಗಳು ಎಲ್ಲ ಇಲ್ಲಿ ನೆರವೇರಿದ್ದೀವಿ. ಇವತ್ತು ನಮ್ಮ ಈ ಭಾಗದಲ್ಲಿ ಎಚ್ ಬಸವರಾಜ್ ಅವರು ಹಿಂದುಳಿದ ವರ್ಗಗಳ ಕಣ್ಮಣಿಯವರ ಹಬ್ಬ. ಬಹುತೇಕ ಈ ಭಾಗದಲ್ಲಿ ಬನಶಂಕರಿ ಅಮ್ಮ ಅವರ ಆಶೀರ್ವಾದದಲ್ಲಿ ಕಳೆದ ತಿಂಗಳು ಸಾಮೂಹಿಕ ವಿವಾಹ ಪೂರೈಸಿ 27ನೇ ವರ್ಷದ ಸಾಮೂಹಿಕ ವಿವಾಹನ ಪೂರೈಸಿ ನೆಕ್ಸ್ಟ್ ಮಂತೇ ಅಣ್ಣವ್ರದ್ದು ಹುಟ್ಟುಹಬ್ಬದ ನಮ್ಮ ಹಬ್ಬ. ಈ ಭಾಗದ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಹಿಂದುಳಿದ ವರ್ಗಗಳ ಕಣ್ಮಣಿ, ಯುವಕರ ಕಣ್ಮಣಿ, ಯಾರಾದರೂ ಹಿಂದುಳಿದ ವರ್ಗ ಬಡವರ ಕಣ್ಮಣಿ ಯಾರು ಇದ್ದರೆ ಎಚ್ ಬಸವರಾಜ್ ಅವರು. ಪ್ರತಿ ಅವರ ಹುಟ್ಟದ ಹಬ್ಬದ ದಿನ ಕಟ್ಟ ಕಡೆಯ ಬಡವರಿಗೂ ಸಹಾಯ ಹಸ್ತವನ್ನು ಅವರ ಚಾಚಿ ಅವರ ಒಂದು ಬೆಂಬಲ ಗಳಿಸಿ ಪ್ರತಿ ವರ್ಷವೂ ಇದೇ ರೀತಿ ಜನಸ್ತೋಮದ ಮುಖಾಂತರ ಹಬ್ಬದ ರೀತಿ ಆಚರಣೆ ಮಾಡುವ ಈ ಭಾಗದಲ್ಲಿ ಯಾರಾದರೂ ನಾಯಕರು ಭಾರತೀಯ ಜನತಾ ಪಕ್ಷದ ವಿರೋಧ ಪಕ್ಷದ ನಾಯಕರಾಗಿ, ಕಳೆದ ಬಾರಿ ನಗರಸಭಾ ಸದಸ್ಯರಾಗಿ, ಕಳೆದ ಬಾರಿ ಹಿಂದುಳಿದ ವರ್ಗಗಳ ಮೋರ್ಚಾದಲ್ಲಿ ಉಪಾಧ್ಯಕ್ಷರಾಗಿ, ಹಾಲಿ ಕೋಶಾಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡ್ತಿರುವ ಬಸವರಾಜಣ್ಣವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಅನ್ನು ಹೇಳಿ, ನಮ್ಮ ಎಲ್ಲ ಇವತ್ತು ಬೆಳಗ್ಗೆಯಿಂದ ರಾಜ್ಯದ ನಮ್ಮೆಲ್ಲರ ನಾಯಕರು, ಹಿಂದುಳಿದ ವರ್ಗದ ಪ್ರಭಾವಿ ನಾಯಕರು, ತಿಗಳ ಸಮಾಜದ ಜನಪ್ರಿಯ ನಾಯಕರು ಎಚ್ ಬಸವರಾಜ್ ಅವರ ಜನ್ಮದಿನ. ಅಪಾರ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಪ್ರೀತಿಯಿಂದ ಇವತ್ತು ಅವರು ಹುಟ್ಟುಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾಯಿದ್ದಾರೆ. ಅವರಿಗೆ ಭಗವಂತ ಒಳ್ಳೆಯದು ಮಾಡಿ. ವಿಶೇಷವಾಗಿ ಬನಶಂಕರಿ ದೇವಸ್ಥಾನದ ಮುಖ್ಯ ವ್ಯವಸ್ಥಾಪಕರಾಗಿ ಕೆಲಸವನ್ನು ಮಾಡ್ತಾರೆ, ಧರ್ಮದರ್ಶಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ಆ ದೇವಿ ಎಚ್ ಬಸವರಾಜ್ ಅವರಿಗೆ ಆರೋಗ್ಯ, ಅಧಿಕಾರ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೀವಿ. ಬಸವರಾಜ್ ಅವರು ಬರೀ ನಗರಕ್ಕಲ್ಲ, ಇಡೀ ಬೆಂಗಳೂರು, ಇಡೀ ರಾಜ್ಯದಲ್ಲೇ ಪ್ರಭಾವಿ ಹಿಂದುಳಿದ ವರ್ಗ ನಾಯಕ. ಭಾಳಷ್ಟು ಜನ ಸೇವೆಯನ್ನು ಮಾಡಿದ್ದಾರೆ. ಅವರಿಗೆ ದೀನದಲಿತರು, ಹಿಂದುಳಿದ ವರ್ಗ ಅಂತ ಹೇಳಿದ್ರೆ ಅವರ ಸೇವೆಯಲ್ಲಿ ಅವರ ಜನಪ್ರಿಯತೆಯನ್ನು ಕಂಡುಕೊಂಡಿದ್ದಾರೆ. ಹಾಗಾಗಿ ಅವರ ಹುಟ್ಟುಹಬ್ಬಕ್ಕೆ ನಾನು ಮತ್ತು ನಮ್ಮ ಶಾಸಕರು, ಜಿಲ್ಲಾ ಅಧ್ಯಕ್ಷರು, ಅಪಾರ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಬಂದು ಅವರ ಹುಟ್ಟುಹಬ್ಬದಲ್ಲಿ ಎಲ್ಲ ಪಾಲ್ಗೊಂಡು ಅವರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾರೆ. ನಮ್ಮ ನಾಯಕರಾದ ಎಚ್ ಬಸವರಾಜ್ ಅವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯ ಕೋರ್ತಾ, ತಾಯಿ ಬನಶಂಕರಮ್ಮ ಅವರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಅದೇ ರೀತಿ ಅವರಿಗೆ ಮುಂದಿನ ದಿನದಲ್ಲಿ ಒಳ್ಳೆಯ ಅಧಿಕಾರ ಸಿಕ್ಕಲಿ, ಇದೇ ಜನಸೇವೆ ಮಾಡಬೇಕು ಅಂತ ನಾವು ಮತ್ತು ನಮ್ಮ ಸ್ನೇಹಿತರು ಮತ್ತು ನಾವೆಲ್ಲ ಕೇಳ್ಕೊತಾ ಇದ್ದೀವಿ. ಅದೇ ರೀತಿ ನಮ್ಮ ನಾಯಕರಾದ ಆರಕ್ಷಕ್ ಅವರು ಇವತ್ತು ಸಂಜೆ ಇವತ್ತು ಅಸೆಂಬ್ಲಿ ನಡೀತಾ ಇದೆ ಅಂತ ಹೇಳಿದ್ರು. ಫೋನ್ ಮಾಡಿದ್ದಕ್ಕೆ ನಾನು ವಿಶ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಅವರು ವಿಶ್ ಮಾಡಿದ್ದಾರೆ. ಅದೇ ರೀತಿ ಸುಮಾರು ಗಣ್ಯ ವ್ಯಕ್ತಿಗಳು, ಸೋಮಣ್ಣ ಆಗಲಿ, ಪ್ರತಿಯೊಬ್ಬರು ಎಲ್ಲ ಅವ್ರಿಗೆ ವಿಶ್ ಮಾಡಿದ್ದಾರೆ. ಅವ್ರಿಗೂ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ನಾನಂತೂ ಭಾವಿಸ್ತಾ ಇದ್ದೀನಿ. ಇವತ್ತು ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಎಚ್ ಬಸವರಾಜರವರ ಹುಟ್ಟುಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಎಲ್ಲ ನನ್ನ ಸ್ನೇಹಿತರುಗಳಿರ್ಬೋದು, ಬಸವರಾಜವ್ರ ಸ್ನೇಹಿತರುಗಳಿರ್ಬೋದು, ಎಲ್ಲ ನಮ್ಮ ಪಕ್ಷದ ಮುಖಂಡರು ಇರ್ಬೋದು, ಬೇರೆ ಬೇರೆ ಪಕ್ಷದ ಮುಖಂಡರು ಇರ್ಬೋದು, ಹಿರಿಯ ನಾಯಕರಿರ್ಬೋದು, ಎಲ್ಲರೂ ಬಂದು ಇವತ್ತು ಅವರ ಒಂದು ಹುಟ್ಟುಹಬ್ಬಕ್ಕೆ ಶುಭಾಶಯನ್ನು ಕೋರಿದ್ದಾರೆ. ತಾಯಿ ಬನಶಂಕರಮ್ಮ ತಾಯಿಯ ಕೃಪೆಯಿಂದ ಅವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆ ಮಾಡಲಿ, ನಮ್ಮ ಭಾಗದಲ್ಲಿ ಒಂದು ನಾಯಕತ್ವವನ್ನು ಬೆಳೆಸ್ಕೊಂಡು, ನಾಯಕತ್ವವನ್ನು ಉಳಿಸ್ಕೊಂಡು ಎಲ್ಲ ಸ್ನೇಹಿತರ ಜೊತೆ ಸಹಭಾಗಿಯಾಗಿ ಇರಲಿ ಅಂತೇಳಿ ನಾನು ತಾಯಿ ಬನಶಂಕರಮ್ಮನ ಹತ್ರ ಪ್ರಾರ್ಥನೆ ಮಾಡಿ ಅವರಿಗೆ ಒಂದು ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಒಂದು ಧನ್ಯವಾದಗಳು. ತಾಯಿ ಬನಶಂಕರಮ್ಮನಲ್ಲಿ ಬೆಳಿಗ್ಗೆ ಪ್ರಾರ್ಥನೆಯನ್ನು ಮಾಡಿದ್ದೀನಿ. ನನ್ನ ಹುಟ್ಟುಹಬ್ಬ ನೆಪ ಮಾತ್ರ. ತಾಯಿ
ನಿನ್ನ ಕೃಪೆಯಿಂದ ನನ್ನ ಕೈಲಾದ ಮಟ್ಟಿಗೆ ಸೇವೆ ಮಾಡೋದಕ್ಕೆ ಶಕ್ತಿ ಕೊಡು. ಈ ಪ್ರೀತಿ ವಿಶ್ವಾಸ ಉಳಿಸ್ಕೊಳ್ಳೋಂಥ ಧೈರ್ಯ ಕೊಡು. ನಂಬುದವ್ರನ್ನ ಯಾವತ್ತೂ ಕೈ ಬಿಡಬಾರದು ಅಂಥದಕ್ಕೆ ನಿನ್ನ ಕೃಪೆ ಇರಲಿ ಅಂತೇಳಿ ಮೊದಲು ನಾನು ಪ್ರಾರ್ಥನೆ ಮಾಡಿದ್ದೀನಿ. ಇವತ್ತು ಅನೇಕ ಹಿರಿಯರಿರ್ಬೋದು, ತಾಯಂದಿರಿರ್ಬೋದು, ನನ್ನೆಲ್ಲ ಯುವಕ ಮಿತ್ರರು ಇರ್ಬೋದು, ಕೇಂದ್ರ ಸಚಿವರಾದಂಥ ಸೋಮಣ್ಣವ್ರು ಇರ್ಬೋದು, PGR ಸಿಂಧಿ ಅವರು ಇರ್ಬೋದು, ಉದಯ್ ಗರುಡಾಚಾರ್ಯ ಅವರು ಇರ್ಬೋದು, ಶ್ರೀನಗರ ಕಿಟ್ಟಿ ಅವರು ಇರ್ಬೋದು, ತಾರಾ ಅವರು ಇರ್ಬೋದು, ಅನೇಕ ಹಿರಿಯ ಕಲಾವಿದರು ಆಗಿರ್ಬೋದು, ಚಲನಚಿತ್ರ ನಟರು ಇರ್ಬೋದು. ಈಗ ತಾನೇ ನಿಗಮದ ಸವಿತಾ ಸಮಾಜದ ನಿಗಮದ ಅಧ್ಯಕ್ಷರು ಈಗಾಗಲೇ ಬಂದು ಹೋದರು, ಪುಟ್ಟರಾಜ್ ಅವರು. ಆಮೇಲೆ ಕಾರ್ಪೊರೇಟರ್ಗಳು NR ರಮೇಶ್ ಇರ್ಬೋದು, ಯಾರ ನನ್ನ ಸಹೋದ್ಯೋಗಿಗಳಾದಂಥ ಕಾರ್ಪೊರೇಟರ್ಗಳಲ್ಲಿ ಕೆಲಸ ಮಾಡಿದಂಥ NR ರಮೇಶ್ ಇರ್ಬೋದು, ವೆಂಕಟಸ್ವಾಮಿ ನಾಯ್ಡು ಇರ್ಬೋದು, ಸಂಗಾತಿ ವೆಂಕಟೇಶ್ ಇರ್ಬೋದು, ಸೋಮಶೇಖರ್ ಇರ್ಬೋದು, ಲಕ್ಷ್ಮೀಕಾಂತ್ ಅವ್ರು ಇರ್ಬೋದು, ಈಗ ತಾನೇ ನಮ್ಮ ಆಂಜನಪ್ಪನವ್ರು ಇರ್ಬೋದು, ಮಣಿಯವ್ರು ಇರ್ಬೋದು, ಅನೇಕ ನನ್ನ ಸ್ನೇಹಿತರು ಹಿತೈಷಿಗಳು, L ಗೋವಿಂದರಾಜ್ ಇರ್ಬೋದು, ಪ್ರಮೋದ್ ಶ್ರೀನಿವಾಸ್ ಇರ್ಬೋದು, ಸುರೇಶ್ ಇರ್ಬೋದು, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾವುದೇ ಇದು ಹುಟ್ಟುಹಬ್ಬದಲ್ಲಿ ಜಾತಿಯ ರಾಜಕಾರಣ ಅಥವಾ ಪಕ್ಷದ ಯಾವುದೇ ಲೇಪ ಇರೋದು ಬೇಡ ಅಂಥೇಳಿ ನನ್ನ ಸಂಸ್ಕೃತಿ, ನನ್ನ ಹಿರಿಯರು M ಶ್ರೀನಿವಾಸ್ ಇರ್ಬೋದು, M ಚಂದ್ರಶೇಖರ್ ಇರ್ಬೋದು, ಬೇಟಪ್ಪನವ್ರು ಇರ್ಬೋದು, ನಮ್ಮ ನಾಯಕರಾದಂಥ R ಅಶೋಕರು ಇರ್ಬೋದು, ಅವರ ಮಾರ್ಗದರ್ಶನದಲ್ಲಿ ನಾವು ನಡ್ಕೊಂಬಂದಿರ್ತಕ್ಕಂಥದ್ದು. ಆ ಸಂಪ್ರದಾಯದಲ್ಲೇ ಮುಂದುವರಿತಾ ಇದ್ದೀವಿ, ಮುಂದೇನೂ ಮುಂದುವರಿತೀನಿ. ಅನೇಕ ಎಲ್ಲ ನಮ್ಮ ಪತ್ರಿಕಾ ಮಿತ್ರರು ನನ್ನ ಈ ಮಟ್ಟಕ್ಕೆ ತರಬೇಕಾದ್ರೆ ಒಂದು ರಂಗನ ಸಹಿತ ಆ ರಂಗಕ್ಕೂ ನಾನು ಋಣಿಯಾಗಿದ್ದೀನಿ. ಮುಂದೆನೂ ಸಹಿತ ಎಲ್ಲಿವರೆಗೆ ತಾಯಿಯ ಕೃಪೆ, ಎಲ್ಲಿವರೆಗೆ ಸ್ನೇಹಿತರ ಆಶೀರ್ವಾದ, ನಾಯಕರ ಕೃಪೆ, ಸಾರ್ವಜನಿಕರ ಅಭಿಲಾಷೆ ಇರ್ತದೆ, ಅಲ್ಲಿವರೆಗೂ ಇದೇ ಉತ್ಸಾಹದಲ್ಲಿ, ಇದೇ ಆಸಕ್ತಿಯಲ್ಲಿ ಕೆಲಸ ಮಾಡಬೇಕು ಅಂತೇಳಿ ನಮ್ಮ ಈ ಹುಟ್ಟುಹಬ್ಬ ಆಚರಿಸ್ತಾ ಇರ್ತಕ್ಕಂಥ ವೆಂಕಟೇಶ್ ಇರ್ಬೋದು, ನಾರಾಯಣ ಸ್ವಾಮಿ ಇರ್ಬೋದು, ಹನುಮಂತರಾಯಪ್ಪ ಇರ್ಬೋದು, KC ಇರ್ಬೋದು, ಅನೇಕ ಎಲ್ಲರೂ, ಇದು ನಾನೊಬ್ಬ ಮಾಡಿರೋದಲ್ಲ, ನಮ್ಮೆಲ್ಲ ಸ್ನೇಹಿತರು ಮಾಡಿರ್ತಕ್ಕಂಥ ಅವ್ರಿಗೆ ಕೃತಜ್ಞತೆಯಾಗಿ ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಇವತ್ತು ನಮ್ಮ ಬಡವರ ಬಂಧು, ದೀನ ದಲಿತರ ನಾಯಕ, ನಮ್ಮ ಅಣ್ಣ ಬಸವರಾಜಣ್ಣ, ಬನಶಂಕರಮ್ಮ ದೇವಿಯ ವರಪುತ್ರ, ಹಾಗೆ ಬಡವರ ಬಗ್ಗೆ ಕಾಳಜಿ ವಹಿಸಿರೋ ನಮ್ಮ ಅಣ್ಣ ಬಸವರಾಜಣ್ಣಂದ ಹುಟ್ಟುಹಬ್ಬನ ನಾವೆಲ್ಲ ಸೇರಿ ಆಚರಣೆ ಮಾಡ್ತಾ ಇದ್ದೀವಿ. ನಿಮ್ಗೆಲ್ರಿಗೂ ಗೊತ್ತಿರಬೇಕು, ಬಡವರು ನಾಯಕ, ದೀನ ದಲಿತರ ನಾಯಕ ಅಂತ ನಮ್ಮ ಅಣ್ಣವ್ರನ್ನ ಯಾಕೆ ಕರಿತೀವಿ ಅಂದ್ರೆ, ಸತತವಾಗಿ 27 ವರ್ಷ ಉಚಿತ ಸಾಮೂಹಿಕ ವಿವಾಹ ಮಾಡಿರೋದು ಯಾರಾದರೂ ಸಿಂಗಲ್ ಮ್ಯಾನ್. ದೇವಸ್ಥಾನಗಳು ಬಿಟ್ಟು, ಮಂಜುನಾಥ ಸ್ವಾಮಿ ಧರ್ಮಸ್ಥಳ ಇರ್ಬೋದು, ಬೇರೆ ಬೇರೆ ಧರ್ಮಕ್ಷೇತ್ರಗಳು ಬಿಟ್ಟು ಕೊರೋನಾ ಟೈಮಲ್ಲೂ ಉಚಿತವಾಗಿ ಸಾಮೂಹಿಕ ವಿವಾಹ ಮಾಡಿದಂಥ ವ್ಯಕ್ತಿ ಯಾರಾದರೂ ಇದ್ರೆ ನಮ್ಮ ಅಣ್ಣ ಬಸವರಾಜಣ್ಣ. ಕರ್ನಾಟಕ ರಾಜ್ಯದಲ್ಲಿ ಏಕೈಕ ವ್ಯಕ್ತಿ 27 ವರ್ಷ ಸತತವಾಗಿ ಬಡವರ ಬಗ್ಗೆ ಕಾಳಜಿ ವಹಿಸಿ ಕೊರೋನಾ ಟೈಮಲ್ಲೂ ಮದುವೆಗಳನ್ನ ಮಾಡಿಸಿದಂಥ ವ್ಯಕ್ತಿ ನಮ್ಮ ಬಸವರಾಜಣ್ಣ. ಅದಕ್ಕೋಸ್ಕರ ನಾವೆಲ್ಲ ಬಡವರು ಬಂದು ದೀನ ದಲಿತರ ನಾಯಕ ಅಂತೇಳಿ ನಮ್ಮ ಅಣ್ಣನ ಕರಿತೀವಿ. ಹಾಗಾಗಿ ಬನಶಂಕರಮ್ಮ ತಾಯಿ ಅವರಿಗೆ ಬಹಳ ಶಕ್ತಿ ಕೊಟ್ಟು ಅವರು ಈ ತರ ಎಲ್ಲ ಬಡವ್ರ ಕಾರ್ಯಗಳನ್ನ ಮಾಡ್ಲಿ ಅಂತೇಳಿ ಆ ತಾಯಿ ವರಪುತ್ರ. ಹಂಗಾಗಿ ನಾವು ಇವತ್ತೆಲ್ಲ ಪಕ್ಷದವರು, ಎಲ್ಲಾ ನಾಯಕರುಗಳು ಎಲ್ಲಾರು ಹಾರೈಸ್ತಾ ಇದ್ದಾರೆ. ಅವರಿಗೆ ಹುಟ್ಟುಹಬ್ಬ ಬಹಳ ಚೆನ್ನಾಗಿ ಮಾಡ್ಕೊಂತ ಇದ್ಯಾ, ಒಳ್ಳೇದಾಗ್ಲಿ, ನಿನ್ಗೆ ಈ ತರ ಮುಂದೆನೂ ಒಳ್ಳೆ ಕೆಲಸಗಳನ್ನ ನೀವು ಮಾಡಿ ಅಂತೇಳಿ ನಮ್ಮ ಅಣ್ಣನಿಗೆ ಹಾರೈಸ್ತಾ ಇದ್ದಾರೆ. ಅದೇ ರೀತಿ ನಾವೆಲ್ಲ ಸೇರಿ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಸೇರಿ ನಾವೆಲ್ಲರೂ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ನಮ್ಮ ಬಸವರಾಜಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ, ನಿಮ್ಮ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತೇಳಿ ಕೇಳ್ಕೊಂತ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು.